ಆತ್ಮೀಯ SLC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ 2023ರ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತದೆ ಮತ್ತು ಪ್ರಶ್ನೆ ಪತ್ರಿಕೆಯ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀಲನಕ್ಷೆ ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಕೇಳ್ತಾ ಇದ್ರು. ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು 2023ರ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೀಲನಕ್ಷೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳು 2022-23ಕ್ಕೆ ಸಂಬಂಧಪಟ್ಟಿರ್ತಂತೆ ಈಗಾಗಲೇ ಒಂದು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬಿಟ್ಟಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದಾಗ ಅದಕ್ಕಿಂತ ಪೂರ್ವದಲ್ಲಿ 2019ರಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಒಂದು ನೀಲನಕ್ಷೆಯನ್ನು ಬಿಡುಗಡೆ ಮಾಡಿತ್ತು. ಪ್ರಸ್ತುತ 2022-23ಕ್ಕೆ ಅಂತಕ್ಕಂಥದ್ದು ಯಾವುದೇ ಒಂದು ನೀಲನಕ್ಷೆ ಬಿಡುಗಡೆ ಮಾಡಿಲ್ಲ. ಏಕೆಂದರೆ 2019ರಿಂದ ಇರತಕ್ಕಂಥ ನೀಲನಕ್ಷೆಯ ಸ್ವರೂಪವನ್ನೇ ಉಪಯೋಗಿಸಿಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಮಗೆ ತಿಳಿದಿರುವ ಹಾಗೆ ಆಧಾರಿತ ಅಂಕಗಳ ವಿತರಣೆ ಎಂದಾಗ ನಮಗೆ ಇಲ್ಲಿ ಉದ್ದಿಷ್ಟಗಳು ಏನಾಗಿವೆ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಅಂತಕ್ಕಂಥದ್ದು. ಅಂದರೆ ಒಟ್ಟು ಜ್ಞಾನಕ್ಕೆ 8 ಅಂಕಗಳು ಅಂದರೆ ಶೇಕಡ 10ರಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಅದೇ ರೀತಿ ತಿಳುವಳಿಕೆಗೆ 44 ಅಂಕಗಳು ಅಂದರೆ ಶೇಕಡ 55% ಅಂಕಗಳು ಅದಕ್ಕೆ ನೀಡಿರ್ತಾರೆ. ಅದೇ ರೀತಿ ಅನ್ವಯಕ್ಕೆ 16 ಅಂಕಗಳು ಅಂದರೆ ಶೇಕಡ 20ರಷ್ಟು. ಅದೇ ರೀತಿ ಕೌಶಲ್ಯಕ್ಕೆ 15% ಅಂಕಗಳು ಅಂದರೆ 12 ಅಂಕಗಳನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 8 ಅಂಕಗಳು, ತಿಳುವಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ 44 ಅಂಕಗಳು, ಅನುಭವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 16 ಅಂಕಗಳು ಹಾಗೂ ಕೌಶಲ ಆಧಾರಿತವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ 12 ಅಂಕಗಳು ಅಂದರೆ ಒಟ್ಟು 80 ಅಂಕಗಳಿಗೆ ನಾವು ಅಲ್ಲಿ ಪ್ರಶ್ನೆ ಪತ್ರಿಕೆ ಒಳಗೊಂಡು ಆಗಿರುತ್ತದೆ. ಪ್ರಶ್ನೆಗಳ ಸ್ವರೂಪದ ಆಧಾರದ ಮೇಲೆ ಅಂಕಗಳನ್ನು ಯಾವ ರೀತಿ ವಿತರಣೆ ಮಾಡಲಾಗಿದೆ ಅಂತಕ್ಕಂಥ ನೋಡಿದಾಗ ನಿಮಗೆ ಈಗಾಗಲೇ ಗೊತ್ತು, ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 8 ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. 1 ಅಂಕದ 8 ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಅತಿ ಕಿರು ಉತ್ತರಗಳು, ಒಂದೇ ವಾಕ್ಯದಲ್ಲಿ ಉಪಯೋಗಿಸ್ತಕ್ಕಂಥವು 8 ಕಿರು ಉತ್ತರಗಳು ಇರ್ತವೆ. ಅದೇ ರೀತಿ ಅಂದರೆ 2 ಅಂಕದ 8 ಕಿರು ಉತ್ತರಗಳು, 2 ಅಂಕದ 8 ಪ್ರಶ್ನೆಗಳು ಇರ್ತವೆ. ಮತ್ತು ದೀರ್ಘ ಉತ್ತರ ಅಂದರೆ 3 ಅಂಕದ 9 ಪ್ರಶ್ನೆಗಳಾಗಿರ್ತವೆ. ಹಾಗೆ 4 ಅಂಕದ 4 ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಯಾಗಿರ್ತವೆ. ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಬೇಕೇನು, 1 ಅಂಕದ 8 ಬಹು ಆಯ್ಕೆಯು, 1 ಅಂಕದ ಕಿರು ಉತ್ತರಗಳು 8, 2 ಅಂಕದ 8 ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳು ಹಾಗೂ 5 ಅಂಕದ 1 ಪ್ರಶ್ನೆಗಳು. ಇದನ್ನೇ ನಾವು ಸಾಮಾನ್ಯವಾಗಿ ಬರೆದುಕೊಂಡಾಗ ಒಂದು ಫಾರ್ಮುಲಾನ ರೀತಿಯಲ್ಲಿ ಅಂತ ತಿಳ್ಕೊಬೋದು. ಹೇಗೆ ಅಂತಂದರೆ 888-941 ಅಂತಕ್ಕಂಥದ್ದು. ಅಂದರೆ ಇನ್ನೊಂದು ಬಾರಿ ನೋಡಿ, 888-941. 888-941. 11 2 3 4 5 ಏನಿದು ಅಂತಕ್ಕಂಥದ್ದು ಗೊತ್ತಾಗಬೇಕು. 888-941 ಅಂದರೆ 1 ಅಂಕದ ಬಹು ಆಯ್ಕೆ 8, 1 ಅಂಕದ ಕಿರು ಉತ್ತರಗಳು 8, 2 ಅಂಕದ 8, 3 ಅಂಕದ 9 ಪ್ರಶ್ನೆಗಳು, 4 ಅಂಕದ 4, 5 ಅಂಕದ 1 ಪ್ರಶ್ನೆಗಳು. ಹಾಗಾಗಿ ನೀವು ಇದು ಸಾಮಾನ್ಯವಾಗಿ ನೆನಪಿಟ್ಕೋಬೇಕು. 888-941 ಅಂತಕ್ಕಂಥ ನೆನಪಿಟ್ಕೊಂಡ್ರೆ ನಿಮಗೆ ಸುಲಭವಾಗಿ. ನಂತರದಲ್ಲಿ ನಾವು ಕಠಿಣತೆಯ ಆಧಾರದ ಮೇಲೆ ಅಂದರೆ ಕಠಿಣತೆಯ ಆಧಾರದ ಮೇಲೆ ಯಾವ ರೀತಿ ಅಂಕಗಳನ್ನು ವಿತರಣೆ ಮಾಡಿದ್ದಾರೆ ಅಂತಂದರೆ, ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂದರೆ 24 ಅಂಕಗಳು ಸುಲಭವಾಗಿರ್ತವೆ. ಗಮನಿಸಬೇಕಿಲ್ಲಿ ನೀವು, ಸುಲಭವಾಗಿರ್ತಕ್ಕಂಥದ್ದು 24 ಅಂಕ ಅಂದರೆ ಶೇಕಡ 30ರಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು. 40 ಅಂಕಗಳು ಸಾಧಾರಣ ಪ್ರಶ್ನೆಗಳಾಗಿರ್ತವೆ ಅಂದರೆ ಶೇಕಡ 50ರಷ್ಟು ಸಾಧಾರಣ ಪ್ರಶ್ನೆಗಳು. ನಂತರ ಕಠಿಣತೆಯ ಪ್ರಶ್ನೆಗಳು ಅಂತಂದಾಗ 16 ಅಂಕಗಳು ಕಠಿಣವಾಗಿರ್ತಕ್ಕಂಥದ್ದು ಅಂದರೆ ಶೇಕಡ 20ರಷ್ಟು. ಒಟ್ಟು ನಮಗೆ 80 ಅಂಕಗಳಿಗೆ ಶೇಕಡ 100ರಲ್ಲಿ ವಿಂಗಡಣೆ ಮಾಡಿದಾಗ ಸುಲಭವಾಗಿರ್ತಕ್ಕಂಥದ್ದು 24, ಸಾಧಾರಣ ಪ್ರಶ್ನೆಗಳು 40, ಕಠಿಣ ಪ್ರಶ್ನೆಗಳು 16 ಅಂಕಕ್ಕೆ ಒಳಗೊಂಡಿರ್ತವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ನಂತರದಲ್ಲಿ ನಾವು ಈಗಾಗಲೇ ತಿಳಿದಿರುವಂತೆ ಮೊದಲಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀಲನಕ್ಷೆ ಆಧಾರದಲ್ಲಿ ತೆಗೆದುಕೊಂಡಾಗ
ಅಂಕಗಳನ್ನು ನಮಗೆ ಒಂದಿಷ್ಟು ಅಧ್ಯಾಯಗಳ ಮೇಲೆ, ಆದರೆ 2019ರಿಂದ ಈಚೆಗೆ ಏನಾಗಿದೆ, ಇಲ್ಲಿ ಥೀಮ್ ಆಧಾರಿತ, ವಿಷಯ ಆಧಾರಿತ ಒಂದು ಅಂಕಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ಯಾವ್ಯಾವ ಥೀಮ್ಗಳು ಅಂತಂದಾಗ ನೀವು ನೋಡಬೇಕು. ಫಸ್ಟ್ ಆಫ್ ಆಲ್ ವಿಭಾಗವಾರು ಮತ್ತು ಅಧ್ಯಾಯವಾರು ಅಂಕಗಳ ವಿತರಣೆ ಮಾಡಿದಾಗ ನಮಗೆ ಒಂದು ಸಂಖ್ಯಾ ಪದ್ಧತಿ ಎಂದು ಗುರುತಿಸ್ತಾರೆ. ಸಂಖ್ಯಾ ಪದ್ಧತಿಯಲ್ಲಿ ಯಾವುದಪ್ಪ ಅಂತೇಳಿದರೆ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಅಧ್ಯಾಯ ಬರ್ತದೆ. ಇದಕ್ಕೆ 4 ಅಂಕಗಳು ನಿಗದಿಪಡಿಸಲಾಗಿದೆ. ಅದೇ ರೀತಿ ಎರಡನೇ ಥೀಮ್ ಯಾವುದು ಅಂತೇಳಿದಾಗ 1ನೇ ಥೀಮ್ ಏನಾಗಿದೆ, ನಮಗೆ ಸಂಖ್ಯಾ ಪದ್ಧತಿ ಆಗಿದೆ. ಇದು 4 ಅಂಕಕ್ಕೆ ನಿಗದಿಪಡಿಸಿದ್ದಾರೆ. ಅದು ವಾಸ್ತವ ಸಂಖ್ಯೆಗಳು ಚಾಪ್ಟರ್ ಒಳಗೊಂಡಿರ್ತದೆ. ಎರಡನೇ ಥೀಮ್ ಅಂದರೆ ಬೀಜಗಣಿತ. ಸೊ ಬೀಜಗಣಿತದಲ್ಲಿ ಬರ್ತಕ್ಕಂಥ ಅಧ್ಯಾಯಗಳು ಯಾವುದು ಅಂತೇಳಿದರೆ ಬಹುಪದೋಕ್ತಿಗಳು ಬರ್ತವೆ. ನಂತರದಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು. ಒಟ್ಟು ನಮಗೆ 4 ಅಧ್ಯಾಯಗಳು ಒಳಗೊಂಡಿದ್ದು ಇದು 24 ಅಂಕಗಳಿಗೆ ಒಳಗೊಂಡಿರ್ತದೆ. ಅಂದರೆ ಬೀಜಗಣಿತದ ಮೇಲೆ 24 ಅಂಕಗಳುಳ್ಳ ಪ್ರಶ್ನೆಗಳು ಬರುತ್ತವೆ. ಅದೇ ರೀತಿ ನೆಕ್ಸ್ಟ್ 3ನೇ ಥೀಮ್ ಅಂದಾಗ 3ನೇ ಥೀಮ್ ನಮಗೆ ಇಲ್ಲಿ ನಿರ್ದೇಶಾಂಕ ರೇಖಾಗಣಿತವಾಗಿದೆ. ಸೊ ನಿರ್ದೇಶಾಂಕ ರೇಖಾಗಣಿತ ಇರ್ತಕ್ಕಂಥ ಒಂದೇ ಚಾಪ್ಟರ್ ಇದೆ, ಅದು ನಿರ್ದೇಶಾಂಕ ರೇಖಾಗಣಿತ. ಅದರ ಮೇಲೆ 5 ಅಂಕದ ಪ್ರಶ್ನೆಗಳು ಬರುತ್ತವೆ. ಅಂದರೆ ತ್ರಿಕೋನಮಿತಿ ಅಂತಕ್ಕಂಥದ್ದು 4ನೇ ಒಂದು, ತ್ರಿಕೋನಮಿತಿ 4ನೇ ಒಂದು ಚಾಪ್ಟರ್ ಆಗಿದೆ. ಸೊ ಥೀಮ್ ಆಗಿದೆ. ಸೊ ತ್ರಿಕೋನಮಿತಿಯಲ್ಲಿ ನಮಗೆ ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ತ್ರಿಕೋನಮಿತಿಯ ಅನ್ವಯಗಳು ಬರ್ತವೆ. ಇದರ ಮೇಲೆ ಒಟ್ಟು 9 ಅಂಕಗಳು ನಿಗದಿಪಡಿಸಲಾಗಿದೆ. ನಂತರದಲ್ಲಿ 5ನೇ ಥೀಮ್ ಅಥವಾ ವಿಷಯ ಆಧಾರಿತ ಅಂತಂದಾಗ ಇದನ್ನದು ಸಂಖ್ಯಾಶಾಸ್ತ್ರವಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ 2 ಅಧ್ಯಾಯಗಳು ಒಳಗೊಂಡಿರ್ತವೆ. ಒಂದು ಸಂಖ್ಯಾಶಾಸ್ತ್ರ, ಮತ್ತೊಂದು ಸಂಭವನೀಯತೆ. ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಮೇಲೆ ಒಟ್ಟು 9 ಅಂಕಗಳು ಇಲ್ಲಿ ನಮಗೆ ನೀಡಲಾಗುತ್ತದೆ. ನಂತರದಲ್ಲಿ 6ನೇ ಒಂದು ಥೀಮ್ ಅಂತ ಹೇಳಿದರೆ ರೇಖಾಗಣಿತ. ಸೊ ರೇಖಾಗಣಿತವನ್ನು ನೋಡಿದಾಗ ಆ ರೇಖಾಗಣಿತಕ್ಕೆ ಒಟ್ಟು 17 ಅಂಕಗಳು ನೀಡಿದ್ದಾರೆ. ಅದರಲ್ಲಿ ಯಾವ್ಯಾವ ಅಧ್ಯಾಯಗಳು ಬರ್ತವೆ ಅಂತ ಹೇಳಿದ್ರೆ ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು ಅಂತಕ್ಕಂಥದ್ದು. ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು ಅಂತಕ್ಕಂಥ ಒಂದು ಅಧ್ಯಾಯಗಳ ಮೇಲೆ ಒಟ್ಟು 17 ಅಂಕಗಳು ನಮಗೆ ಪ್ರಶ್ನೆಗಳು ಬರುವ ಸಂಭವವಿರುತ್ತದೆ. ಅದೇ ರೀತಿ ಕೊನೆಯ 7ನೇ ಥೀಮ್ ಅಂತ ಹೇಳಿದರೆ ಕ್ಷೇತ್ರಗಣಿತ. ಸೊ ಕ್ಷೇತ್ರಗಣಿತದಲ್ಲಿ 2 ಬರ್ತವೆ. ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ಇದರ ಮೇಲೆ ಒಟ್ಟು 10 ಅಂಕಗಳನ್ನು ನೀಡಲಾಗುತ್ತದೆ. ಕ್ಷೇತ್ರಗಣಿತದಲ್ಲಿ ಏನಿದೆ, ಒಟ್ಟು ನಮಗೆ 10 ಅಂಕಗಳನ್ನು ನಮಗೆ ನೀಡಲಾಗುತ್ತದೆ. ಸೊ ಒಟ್ಟಲ್ಲಿ ನಮಗೆ 7 ಥೀಮ್ ಆಧಾರಿತ, ಅಂದರೆ ವಿಭಾಗಗಳು 8 ಮಾಡ್ಕೊಂಡು, ಸಂಖ್ಯಾ ಪದ್ಧತಿ, ಒಂದು ಬೀಜಗಣಿತ, ಇನ್ನೊಂದು ನಿರ್ದೇಶಾಂಕ ರೇಖಾಗಣಿತ, ತ್ರಿಕೋನಮಿತಿ, ಸಂಖ್ಯಾಶಾಸ್ತ್ರ, ರೇಖಾಗಣಿತ ಮತ್ತು ಕ್ಷೇತ್ರಗಣಿತ ಎನ್ನುವ 7 ವಿಭಾಗಗಳನ್ನು ಮಾಡಿಕೊಂಡು ನಮಗೆ ಅಂಕಗಳನ್ನು ನೀಡಲಾಗುತ್ತದೆ. ಸೊ ಮೊದಲಿಗೆ ಹಾಗಿರುವುದಿಲ್ಲ. ಪ್ರತಿಯೊಂದು ಅಧ್ಯಾಯವಾರು ಅಂಕಗಳು ನಿಗದಿಪಡಿಸಿದರು. ಪ್ರಸ್ತುತವಾಗಿ ಆ ರೀತಿಯ ಒಂದು ಯಾವುದೇ ರೀತಿಯ ಅಧ್ಯಾಯವಾರು ಅಂಕಗಳು ನಿಗದಿಪಡಿಸಿಲ್ಲ. ಇದನ್ನು ತಾವು 2022-23ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ನಮಗೆ ಅವರು 2019ರಲ್ಲಿ ನೀಡಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಏನಿತ್ತು, ಥೀಮ್ ಆಧಾರಿತ, ವಿಷಯಾಧಾರಿತನಿತ್ತು, ಅದು ಸರಿಯಾಗಿದೆ ಇಲ್ಲಂದ ನಾವು ಕ್ರಾಸ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಸರಿಯಾಗಿರ್ತಕ್ಕಂಥ ವಿಷಯಾಧಾರಿತ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಗಳು ನಿಗದಿಪಡಿಸಿದ್ರು ಅದೇ ರೀತಿಯ ಒಂದು ಅಂಕಗಳನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನೀಡಲಾಗಿದೆ. ಹಾಗಾಗಿ ಅವುಗಳನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ಒಟ್ಟು 7 ಥೀಮ್ಗಳಿವೆ. ಒಂದೊಂದು ಥೀಮ್ ಪ್ರಕಾರ ನೋಡಿದಾಗ ಮೊದಲಿಗೆ ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು ವಾಸ್ತವ ಸಂಖ್ಯೆ. ಈ ವಾಸ್ತವ ಸಂಖ್ಯೆಯ ಮೇಲೆ 4 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಒಟ್ಟು 4 ಅಂಕದ ಪ್ರಶ್ನೆ ಇದ್ದಾವೆ. ಅಲ್ಲಿ ಒಟ್ಟು 3 ಪ್ರಶ್ನೆಗಳು ಬಂದಿದ್ದಾವೆ. ಒಂದು ಕಿರು ಉತ್ತರ, ಒಂದು ಬಹುಆಯ್ಕೆ, ಒಂದು 2 ಅಂಕದ ಒಂದು ಪ್ರಶ್ನೆ. ಸೊ ಇಲ್ಲಿ ಕೆಂಪು ನಂಬರನ್ನು ಸೂಚಿಸ್ತಾ ಇದ್ದೇವೆ. ಇದು ಆಂತರಿಕ ಆಯ್ಕೆ ಇರ್ತಕ್ಕಂಥ ಪ್ರಶ್ನೆ ಎಂದು ಗಮನಿಸಬೇಕು. ಸೊ ಕೆಂಪಿನಿಂದ ರೆಡ್ನಿಂದ ನಾವು ಏನು ಸೂಚಿಸಿದ್ದೀವಿ ಇಲ್ಲಿ ಬ್ಲೂ ಪ್ರಿಂಟ್ನಲ್ಲಿ, ಇಲ್ಲಿ ಆಂತರಿಕ ಆಯ್ಕೆಯ ಪ್ರಶ್ನೆ ಇದೆ ಎಂದು ತಿಳ್ಕೋಬೇಕು. ಅಂದರೆ 2 ಅಂಕದ ಒಂದು ಆಂತರಿಕ ಆಯ್ಕೆಯ ಪ್ರಶ್ನೆ ಬಂದಿದೆ. ತದನಂತರದಲ್ಲಿ 2ನೇ ಥೀಮ್ ಏನಿದೆ ಬೀಜಗಣಿತ. ಬೀಜಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ 26 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ.
26 ಅಂಕಕ್ಕೆ, ಅಂದರೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ 8 ಅಂಕ, ಬಹುಪದೋಕ್ತಿಗಳಲ್ಲಿ 5 ಅಂಕ, ಮತ್ತು ಸಮಾಂತರ ಶ್ರೇಣಿಯಲ್ಲಿ 7 ಅಂಕ, ಬೀಜಗಣಿತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಅಂತ ಹೇಳಿದ್ರೆ ವರ್ಗ ಸಮೀಕರಣದ ಮೇಲೆ 6 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಮತ್ತು ಮೂರನೇ ಥೀಮ್ ಏನಿದೆ, ಮೂರನೇ ಥೀಮು ಕ್ಷೇತ್ರಗಣಿತ. ಸೊ ಕ್ಷೇತ್ರಗಣಿತದಲ್ಲಿ 2 ಅಧ್ಯಾಯಗಳು ಬರ್ತವೆ. ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಇನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ವೃತ್ತಗಳಿಗೆ ಸಂಬಂಧಿಸಿದ ಒಂದು ವಿಸ್ತೀರ್ಣಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳ್ಬೋದು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲದಲ್ಲಿ 7 ಅಂಕದ ಪ್ರಶ್ನೆಗಳು ಬಂದಿವೆ. ಒಟ್ಟು 3 ಪ್ರಶ್ನೆಗಳು ಆ ಒಂದು ಅಧ್ಯಾಯಗಳಿಂದ ಕೇಳಲ್ಪಟ್ಟಿದೆ. ಇನ್ನು ಮುಂದುವರೆದಿರ್ತಕ್ಕಂಥದ್ದು ನೋಡಿದಾಗ ನಮಗೆ ಮತ್ತೊಂದು ಥೀಮ್ ಏನು ಬರ್ತದೆ, ನಿರ್ದೇಶಾಂಕ ರೇಖಾಗಣಿತದ ಮೇಲೆ 5 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಥೀಮ್ ಅಂದರೆ ತ್ರಿಕೋನಮಿತಿಯಲ್ಲಿ 2 ಅಧ್ಯಾಯಗಳು ಬರ್ತವೆ. ಒಂದು ತ್ರಿಕೋನಮಿತಿ ಪ್ರಸ್ತಾವನೆ, ಮತ್ತೊಂದು ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು. ಸೊ ಇವೆರಡರ ಮೇಲೆ ಒಟ್ಟು 8 ಅಂಕದ ಪ್ರಶ್ನೆಗಳು, 9 ಅಂಕದ ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ. ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ 5 ಅಂಕದ್ದು ಮತ್ತು ತ್ರಿಕೋನಮಿತಿಯ ಅನ್ವಯದಲ್ಲಿ 4 ಅಂಕದ ಪ್ರಶ್ನೆ ಬಂದಿದ್ದಾವೆ. ನಂತರ ಇನ್ನೊಂದು ಥೀಮ್ ಸಂಖ್ಯಾಶಾಸ್ತ್ರ. ಸೊ ಸಂಖ್ಯಾಶಾಸ್ತ್ರದಲ್ಲಿ 2 ಅಧ್ಯಾಯಗಳು ಬರ್ತವೆ. ಒಂದು ಸಂಖ್ಯಾಶಾಸ್ತ್ರ, ಮತ್ತೊಂದು ಸಂಭವನೀಯತೆ. ಸೊ ಈ ಅಧ್ಯಾಯಗಳ ಮೇಲೆ ಒಟ್ಟು ನಮಗೆ 9 ಅಂಕಗಳು ನಿಗದಿಪಡಿಸಿತ್ತು. 9 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ಸಂಖ್ಯಾಶಾಸ್ತ್ರದಲ್ಲಿ 3 ಅಂಕದ 2 ಪ್ರಶ್ನೆಗಳು ಬಂದಿದ್ದಾವೆ. ಅಂದರೆ ಒಟ್ಟು 6 ಅಂಕದ ಪ್ರಶ್ನೆ. 3 ಅಂಕದಲ್ಲಿ ಆಂತರಿಕ ಆಯ್ಕೆ ಕೂಡ ಇದೆ. ಸೊ 3 ಅಂಕದ ಪ್ರಶ್ನೆಗಳು ಯಾವುದು ಅಂತಂದಾಗ ನೀವು ಸಾಮಾನ್ಯವಾಗಿ ನೋಡಬೇಕು, ಒಂದು ಓಜೀವ್ ನಕ್ಷೆ, ಮತ್ತೊಂದು ಸರಾಸರಿಯಾಗಿರ್ಬೋದು, ಮಧ್ಯಾಂಕವಾಗಿರ್ಬೋದು, ಅಥವಾ ಬಹುಲಕವನ್ನು ಕಂಡುಹಿಡಿತಕ್ಕಂಥ ಸಮಸ್ಯೆ ಬಂದಿರ್ತದೆ. ಹಾಗಾಗಿ ಸಂಭವನೀಯತೆಯಲ್ಲಿ ಕೂಡ 3 ಅಂಕದ ಪ್ರಶ್ನೆ ಬಂದಿದೆ. 1 ಅಂಕದ 1, 2 ಅಂಕದ 1 ಪ್ರಶ್ನೆ ಬಂದಿದೆ. ಇನ್ನು ಕೊನೆಯ ಥೀಮ್ ಏನಿದೆ, ಸೊ ಕೊನೆಯ ಥೀಮ್ ಏನಾಗಿದೆ, ರೇಖಾಗಣಿತದಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯಗಳು ಅಂತಂದರೆ ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು. ತ್ರಿಭುಜದ ಮೇಲೆ 8 ಅಂಕ, ವೃತ್ತಗಳ ಮೇಲೆ 4 ಅಂಕ, ಮತ್ತು ರಚನೆಗಳ ಮೇಲೆ 5 ಅಂಕದ ಪ್ರಶ್ನೆ ಬಂದಿದ್ದಾವೆ. ಅಂದರೆ ಒಟ್ಟಾರೆಯಾಗಿ 7 ಥೀಮ್ ಆಧಾರಿತವಾಗಿ ನಮಗೆ 38 ಪ್ರಶ್ನೆಗಳಿಗೆ 80 ಅಂಕಕ್ಕೆ ನಿಗದಿಪಡಿಸ್ತಾರೆ. ಈ ಚಾಪ್ಟರ್ದಲ್ಲಿ ಬಂದಿರತಕ್ಕಂಥ ಅಂಕಗಳೇ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಅಂಕಗಳು ಬರಬೇಕಂತೇನಿಲ್ಲ. ಇದರಲ್ಲಿ ವ್ಯತ್ಯಾಸ ಆಗ್ಬೋದು, ಆದರೆ ಥೀಮ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟುಕೊಂಡು ನೋಡಬೇಕು. ಏನು ಅಂತಂದರೆ ಥೀಮ್ ಆಧಾರಿತವಾಗಿ ಅಂಕಗಳು ನಿಗದಿಪಡಿಸ್ತಾರೆ, ಚಾಪ್ಟರ್ ವೈಸ್ ಇರೋದಿಲ್ಲ. ಸೊ ಅಂಕಗಳು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅಂದರೆ ಥೀಮ್ನಲ್ಲಿ ಆಯಾ ಚಾಪ್ಟರ್ಗೆ ಇಂತಿಷ್ಟಂತಿಲ್ಲ, ಒಂದೊಂದು ಚಾಪ್ಟರಲ್ಲಿ ಹೆಚ್ಚಾಗ್ಬೋದು, ಒಂದೊಂದು ಚಾಪ್ಟರ್ದಲ್ಲಿ ಕಡಿಮೆ ಆಗ್ಬೋದು. ಈ ಒಂದು ದಿಸೆಯಲ್ಲಿ ತಾವು ವಿದ್ಯಾರ್ಥಿಗಳು ಗಮನವಿಟ್ಟುಕೊಂಡು ಅಭ್ಯಾಸವನ್ನು ಮಾಡಿದ್ದೇ ಆದರೆ ನೀವು ಗಣಿತದಲ್ಲಿ 80ಕ್ಕೆ 80 ಅಂಕಗಳು ಪಡೆಯಬಹುದು. ಸೊ ಹಾಗಾಗಿ ನೀಲನಕ್ಷೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. 2019ರಲ್ಲಿ ಏನು ನೀಲನಕ್ಷೆ ಇತ್ತೋ ಅದೇ ನೀಲನಕ್ಷೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಇರುತ್ತದೆ ಎಂದು ಗಮನಿಸಿ ಅಭ್ಯಾಸವನ್ನು ಮಾಡಬಹುದು. ಧನ್ಯವಾದಗಳು.